Namaste, happy evening, all of you. Excellent evening. Welcome, my dear students, my dear friends, all of you. Happy evening. Happy Evening, sir. Happy Guruji. Evening, sir. Happy evening. Evening, Guruji. Evening, Guruji. Happy evening. Happy evening, Gurugula. Happy evening, sir. Happy evening, Guruji. Wonderful evening, sir. Guruji. Evening, fellow. Namaste, Guruji. Namaste, Guruji. ಶುಭ ಸಂಜೆ ಗುರುಗಳೇ. Happy evening, sir. Evening, Guruji. Namaste, sir. Happy evening, sir. Happy evening, happy evening, all of you. Happy evening, sir. Happy evening, sir. Happy evening, sir. Namaste, Guruji. Happy evening, sir. Happy evening, Guruji. Namaste, Guruji. ಎಲ್ಲರಿಗೂ Happy evening, sir. Happy evening, sir. Happy evening, sir. Happy evening, Guruji. Yes. Namaste, happy evening. So, welcome all of you for this wonderful full moon manifestation ritual. Ivattu special day ivattu. Okay, blue moon, blue full moon ivattu. ಅರ್ಥ ಆಗ್ತದೆ. ಇವತ್ತು ನೀವು ಆಕಾಶ ನೋಡಿ, ಬೇಕಾದ್ರೆ ಚಂದ್ರನ ಸ್ವಲ್ಪ ಬ್ಲೂ ಕಲರ್ ಅಲ್ಲಿ ಬ್ಲೂಯಿಶ್ ಅಲ್ಲಿ ಕಾಣಿಸ್ತಾರೆ. ಸೊ ಬ್ಲೂ ಮೂನ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅದನ್ನ ಕರೆಯುತ್ತದೆ. ವೆರಿ ರೇರ್, ವೆರಿ ಪವರ್ಫುಲ್. ಆಗಸ್ಟ್ ಅಲ್ಲಿ ಬಂದಾಗ ವೆರಿ ರೇರ್, ವೆರಿ ಪವರ್ಫುಲ್. ಹಾಗೆ ಇವತ್ತು ರಕ್ಷಾ ಬಂಧನ. ಓಕೆ, ಸೊ ರಾಖಿ ಹಬ್ಬ. ಸೊ ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು. ಹ್ಯಾಪಿ ರಾಖಿ ಫೆಸ್ಟಿವಲ್ ಫಾರ್ ಆಲ್ ದ ಬ್ರದರ್ಸ್ ಸಿಸ್ಟರ್ಸ್. ಹ್ಯಾಪಿ ರಾಖಿ. Thank you, Guruji. Thank you, Guruji. Guruji. Same to you, Guruji. Same to you. Thank you, Guruji. Wish the same, Guruji. Happy Raksha Bandhan, sir. ಸೂಪರ್, ಆಸಮ್. ಸೊ ಆಲ್ ಆಫ್ ಯು, ಇವತ್ತಿನ ಈ ಅದ್ಭುತವಾದ ಹುಣ್ಣಿಮೆ ರಿಚುವಲ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ ಅಲ್ಲಿ ಬೇಕಾಗಿರೋಂಥ ಸಾಮಗ್ರಿಗಳು ಬೇ ಲೀಫ್. ಓಕೆ, ಬೇ ಲೀಫ್ ಬೇಕು. 5 ಬೇ ಲೀಫ್ಸ್, ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥ ಬೇ ಲೀಫ್, ಜೊತೆಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ರೆಡ್ ಕಲರ್ ಪೆನ್, ಜೊತೆಗೆ ಒಂದು ತಟ್ಟೆ ಅಥವಾ ಬೌಲ್, ಜೊತೆಗೆ ಒಂದು ಹೋಲ್ಡರ್ ಚಿಮ್ಟ, ಜೊತೆಗೆ ಒಂದು ಕ್ಯಾಂಡಲ್ ಅಥವಾ ದೀಪ, ಜೊತೆಗೆ ಮ್ಯಾಚ್ ಬಾಕ್ಸ್, ಜೊತೆಗೆ ನೀರ್ ಬಾಟಲ್, ವಾಟರ್ ಬಾಟಲ್. ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಆಲ್ರೆಡಿ ನಿಮಗೆ ಇಂಟಿಮೇಶನ್ ಬಂದಿದೆ, ಗ್ರೂಪ್ ಅಲ್ಲಿ ಮೆಸೇಜಸ್ ಬಂದಿದೆ ಟೀಮ್ ಕಡೆಯಿಂದ. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ. ಇನ್ ಕೇಸ್ ಯಾರಾದ್ರೂ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ, ಸೊ ದಟ್ ಶುರು ಮಾಡೋಣ ಬೇಗ. ಓಕೆ, ಸೊ ಐ ನೋ ಇವತ್ತು ಸಾಕಷ್ಟು ಜನ ಮೇ ಬಿ ಹೊಸಬ್ರು ಅಟೆಂಡ್ ಮಾಡ್ತಿರ್ಬೋದು. ಫಸ್ಟ್ ಟೈಮ್ ಹುಣ್ಣಿಮೆ ರಿಚುವಲ್ಸ್ ನ ಯಾರಾದ್ರೂ ಮಾಡ್ತಿದ್ರೆ ಲೆಟ್ ಮೀ ನೋ. ಚಾಟ್ ಬಾಕ್ಸ್ ಹಾಕಿ ಫಸ್ಟ್ ಟೈಮ್ ಅಥವಾ FT ಅಂತ ಹಾಕಿ, ಸೊ ದಟ್ ನಂಗೆ ಗೊತ್ತಾಗತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ. First time. Okay, so many are there. Okay, good. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ರೆ ನಿಮ್ಗೋಸ್ಕರ ಇನ್ನೊಮ್ಮೆ ಕ್ವಿಕ್ ಆಗಿ ಹೇಳ್ತೀನಿ. ಹುಣ್ಣಿಮೆ ರಿಚುವಲ್ ನ ಮಹತ್ವ ಏನು, ಇದರ ಸ್ಪೆಷಾಲಿಟಿ, ಯಾಕೆ ನಾವು ಮಾಡ್ತೀವಿ, ಯಾಕೆ ಮಾಡಬೇಕು, ಏನ್ ಬೆನಿಫಿಟ್ಸ್ ಪಡ್ಕೋಬಹುದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಸೊ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳೋಣ. ನಮ್ಮ ಭೂಮಿ, ನಮ್ಮ ಅರ್ತ್ಗೆ ಚಂದ್ರ ಅತ್ಯಂತ ಪ್ರಭಾವ ಬೀರುವಂತ ಒಂದು ವಸ್ತು. ಓಕೆ, ಸೊ ಚಂದ್ರನಿಂದ ನಮ್ಮ ಭೂಮಿಗೆ ತುಂಬಾ ಒಂದು ಏನಾಗುತ್ತೆ, ಇಂಪ್ಯಾಕ್ಟ್ ನ ಬೀರುತ್ತೆ. ಅಲೆಗಳು ಅಥವಾ ಸಮುದ್ರ ಅಥವಾ ಏನೇ ಒಂದು
ಆಕರ್ಷಣೆ, ಪುಲ್ ಅಂಡ್ ಪುಷ್ ಎಲ್ಲ ಸಮತೋಲನ ಕಾಪಾಡ್ತಾ ಇರೋದೇ ಬಿಕಾಸ್ ಚಂದ್ರ ಇರೋದಕ್ಕೋಸ್ಕರನೇ. ಸೊ ಚಂದ್ರನ ಒಂದು ಶಕ್ತಿ ಭೂಮಿಯ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರಭಾವ ಬೀರುತ್ತೆ, ಎಸ್ಪೆಷಲಿ ಈ ಹುಣ್ಣಿಮೆ ದಿನ. ಈ ಹುಣ್ಣಿಮೆ ದಿನ ಏನಪ್ಪಾ ಆಗುತ್ತೆ ಅಂದ್ರೆ ಚಂದ್ರನ ಶಕ್ತಿ ತುಂಬಾ ಇರುತ್ತೆ, ಹೈಯೆಸ್ಟ್ ಇರುತ್ತೆ ಈ ಹುಣ್ಣಿಮೆ ದಿನ, ಹುಣ್ಣಿಮೆಯ ಒಂದು ರಾತ್ರಿ. ಸೊ ಈ ಹುಣ್ಣಿಮೆ ರಾತ್ರಿಯಲ್ಲಿ ಯಾರು ಈ ಕೆಲವು ರಿಚುವಲ್ಸ್ ನ ಫಾಲೋ ಮಾಡ್ತಾರೆ, ಈ ಕೆಲವು ಅಭ್ಯಾಸಗಳು, ಕೆಲವು ರಿಚುವಲ್ಸ್ ನ ಫಾಲೋ ಮಾಡ್ತಾರೆ, ಅದ್ಭುತವಾಗಿ ಚಂದ್ರನ ಶಕ್ತಿಯನ್ನ ಪಡ್ಕೋಬಹುದು, ಚಂದ್ರನ ಎನರ್ಜಿಯನ್ನ ಪಡ್ಕೋಬಹುದು, ಬ್ಲೆಸ್ಸಿಂಗ್ಸ್ ನ ಪಡ್ಕೋಬಹುದು. ಅದರ ಮುಖಾಂತರ ನಿಮ್ಮ ಲೈಫ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಏನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಿಮ್ಮ ಗುರಿ ಕನಸುಗಳು ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೋಬಹುದು, ಅಚೀವ್ ಮಾಡ್ಕೋಬಹುದು, ಹೀಲ್ ಮಾಡ್ಕೋಬಹುದು, ಸಮಸ್ಯೆಗಳನ್ನ ಸರಿ ಮಾಡಿಸ್ಕೋಬಹುದು, ಅಥವಾ ಏನಾದ್ರೂ ಪಡ್ಕೋಬೇಕು, ಅಚೀವ್ ಮಾಡಬೇಕು, ಸಾಧನೆ ಮಾಡ್ಬೇಕಂದ್ರೆ ಎಲ್ಲವೂ ಸಾಧ್ಯ ಇನ್ ದಿಸ್ ಫುಲ್ ಮೂನ್ ರಿಚುವಲ್ಸ್. ಫುಲ್ ಮೂನ್ ಅಷ್ಟೇ ಅಲ್ಲ, ನ್ಯೂ ಮೂನ್ ಅಲ್ಲೂ ಮಾಡ್ತೀವಿ, ಅಂದ್ರೆ ಅಮಾವಾಸ್ಯೆ ರಿಚುವಲ್ ಮಾಡ್ತೀವಿ ನಾವು. ಓಕೆ, ಎರಡೂ ಪವರ್ಫುಲ್. ಬಟ್ ಹುಣ್ಣಿಮೆ ದಿನ ಏನಪ್ಪಾ ಅಂದ್ರೆ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಈ ಚಂದ್ರನ ಪ್ರಭಾವದಲ್ಲಿ ಏನ್ ಈ ರಿಚುವಲ್ಸ್ ಮಾಡ್ತೀರಾ 10 ಪಟ್ಟು ರಿಸಲ್ಟ್ಸ್ ಕೊಡುತ್ತೆ. ಮತ್ತೆ ಏನು ಮೆಡಿಟೇಷನ್ ಮಾಡ್ತೀವಿ, ಹುಣ್ಣಿಮೆ ಧ್ಯಾನ ಮಾಡಿದಾಗ ಅತ್ಯಂತ ಪ್ರಭಾವಕಾರಿಯಾಗಿರುತ್ತೆ. ನೀವು ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ದಿನ ಮೆಡಿಟೇಷನ್ ಮಾಡಿದ್ರೆ 10 ಪಟ್ಟು ರಿಸಲ್ಟ್ ಸಿಗುತ್ತೆ. ಮೊದಲನೇದು. ಜೊತೆಗೆ ನಾವೆಲ್ಲರೂ ಸೇರಿ ನೋಡಿ 500 ಜನ ಅಟೆಂಡ್ ಮಾಡ್ತಾರೆ, 500 ಜನ ಸೇರಿ ಒಟ್ಟಿಗೆ ಧ್ಯಾನ ಮಾಡಿದಾಗ, ಅದು ಗುರುಗಳ ಜೊತೆ ನೀವು ನನ್ನ ಜೊತೆ ಧ್ಯಾನ ಮಾಡ್ತಾ ಇದ್ದೀರಾ ಅಂದಾಗ ಇನ್ನ 10 ಅಲ್ಲ 100 ಪಟ್ಟು ನಿಮ್ಗೆ ಎನರ್ಜಿ ಸಿಗುತ್ತೆ ಈ ಒಂದು ರಿಚುವಲ್ಸ್ ನ ಫಾಲೋ ಮಾಡಿದಾಗ. ಸೊ ದಟ್ ಈಸ್ ವೈ ಪ್ರತಿಯೊಬ್ಬರಿಗೂ ಈ ಒಂದು ಹುಣ್ಣಿಮೆ ರಿಚುವಲ್, ಅಮಾವಾಸ್ಯೆ ರಿಚುವಲ್ ನ ರೆಗ್ಯುಲರ್ ಆಗಿ ಕಂಪಲ್ಸರಿ ಅಟೆಂಡ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಎಲ್ಲರೂ ಮಾಡಿ. ಸೊ ದಟ್ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು, ನಿಮ್ಮ ಕನಸು, ಗುರಿಗಳು, ವಿಶಸ್ ಎಲ್ಲ ಫುಲ್ಫಿಲ್ ಮಾಡ್ಕೋಬಹುದು. ಸೊ ಫ್ರಮ್ ಪಾಸ್ಟ್ ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ಇದನ್ನ ನಾನು ಮಾಡ್ಕೊಳ್ತಾ ಬರ್ತೀನಿ. ಮೊದಲು ಕ್ಲೋಸ್ಡ್ ಬರೀ ನಮ್ಮ ಪೇಯ್ಡ್ ಗ್ರೂಪ್ ಮಾತ್ರ ಇರ್ತಾ ಇತ್ತು, ತುಂಬಾ ಒಳ್ಳೆ ರಿಸಲ್ಟ್ಸ್ ಪಡ್ಕೊಳ್ತಾ ಇದ್ರು. ಆಮೇಲೆ ಅನ್ನಿಸ್ತು ಯಾಕೆ ಬರೇ ಪೇಯ್ಡ್ ಗ್ರೂಪ್ ಮಾತ್ರ ಇಡಬೇಕು, ಸೊ ಫ್ರೀ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಯಾರು ಬೇಕಾದ್ರೂ ಅಟೆಂಡ್ ಮಾಡಿ ಅಂತ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಮ್ಯಾಕ್ಸಿಮಮ್ ಪೀಪಲ್ ಅಟೆಂಡ್ ಮಾಡ್ತಾ ಇದ್ರು. ಕೊನೆಗೆ ಕೆಲವರು ಲೈವ್ ಅಲ್ಲಿ ಮಾಡ್ತಾ ಇದ್ರು, ಕೆಲವರು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಇವಾಗ ರೀಸೆಂಟ್ಲಿ ನಾನು ಏನ್ ಮಾಡಿದೆ, ಯೂಟ್ಯೂಬ್ ಅಲ್ಲಿ ರೀಪ್ಲೇ ಕೂಡ ಕೊಡಕ್ ಶುರು ಮಾಡಿದೆ. ಸರಿನಾ? ಇನ್ ಕೇಸ್ ಯಾರಾದ್ರೂ ಮಿಸ್ ಮಾಡಿದ್ರೆ ನೋಡ್ಕೊಂಡು ರಾತ್ರಿ ಮಾಡ್ಲಿ ಅಥವಾ ಬೆಳಗಿನ ಜಾವ ಮಾಡ್ಲಿ, ಹೇಗಾದ್ರು 24 ಗಂಟೆಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಹುಣ್ಣಿಮೆಯ ಒಂದಿನ ಹಿಂದೆ, ಹುಣ್ಣಿಮೆ ಆಗಿ ದಿನ ನೆಕ್ಸ್ಟ್ ಒಂದಿನ ಇದ್ರ ಎನರ್ಜಿ ಇರುತ್ತೆ. ಸೊ ನೀವು ಮಾಡ್ಬೋದು, ನೋ ಪ್ರಾಬ್ಲಮ್. ರೆಕಾರ್ಡಿಂಗ್ ನ ನೋಡಿ ಕೂಡ ಮತ್ತೆ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮ ಕಮ್ಯುನಿಟಿನಲ್ಲಿ ಫ್ರಮ್ ಪಾಸ್ಟ್ ಸೋ ಮೆನಿ ಮಂತ್ಸ್ ಇಂದ ಅಟೆಂಡ್ ಮಾಡ್ತಾ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ ಇಂದ ಅದ್ಭುತವಾದ ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ, ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಸಾಧನೆಗಳನ್ನ ಮಾಡಿದ್ದಾರೆ, ಅಂಡ್ ದೇ ಆರ್ ಸೀಯಿಂಗ್ ಸೋ ಮೆನಿ ಚೇಂಜಸ್ ಇನ್ ದೇರ್ ಲೈಫ್, ರೈಟ್? ಸೊ 1 ತಿಂಗಳು ಮಾಡಿದ್ರೆ ಸಾಲಲ್ಲ, ಮಾಡಿ, ರೆಗ್ಯುಲರ್ ಆಗಿ ಮಾಡಿ, ಕಂಟಿನ್ಯೂಸ್ ಆಗಿ ಮಾಡಿ. 2 ಮಂತ್ಸ್, 3 ಮಂತ್ಸ್, 6 ಮಂತ್ಸ್ ಇಂದ ರೆಗ್ಯುಲರ್ ಆಗಿ ಮಾಡ್ತಾ ಬಂದ್ರೆ ಯು ಕ್ಯಾನ್ ಫುಲ್ಫಿಲ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಸರಿನಾ? ಸೊ ಯಾರೆಲ್ಲ ರಿಸಲ್ಟ್ಸ್ ಪಡ್ಕೊಂಡಿದ್ದೀರಾ ಒಂದ್ಸರಿ ಅನ್ಮ್ಯೂಟ್ ಮಾಡಿ ಹೇಳಿ, ಐ ಗಾಟ್ ದ ರಿಸಲ್ಟ್ಸ್ ಅಂತ ಹೇಳಿ, ಅಥವಾ ಚಾಟ್ ಬಾಕ್ಸ್ ಅಲ್ಲೂ ಹಾಕಿ. Sir, I got the result. I got the result, sir. Negative energy ಒಂದು positive ಬಂದಿದೆ. ಸ್ವಲ್ಪ change ಆಗ್ತಾ ಇದೆ. ಗುರುಜಿ I got the results, Guruji. ಲೋನ್ ಆಯ್ತು ಗುರುಜಿ. I got the results. ಬ್ರೇನ್ ಕ್ಲಾಸ್ ಆಲ್ ಇಂಡಿಯಾ ಪರ್ಮಿಷನ್ ಗುರುಜಿ. ಬೈಕ್ ತಗೊಳಕ ರೆಡಿ ಆಗಿದ್ದೇನೆ ಗುರುಜಿ. I got the result. 100% ರಿಸಲ್ಟ್ ಸಿಕ್ಕಿದೆ ಗುರುಜಿ. ಪ್ರತಿಯೊಂದರಲ್ಲೂ ರಿಸಲ್ಟ್ ಸಿಕ್ಕಿದೆ ಗುರುಜಿ. ಸೋ ನೈಸ್, ಸೋ ವಂಡರ್ಫುಲ್. ಸೋ ಮೆನಿ ಪೀಪಲ್ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಅರ್ಥ ಇದು ವರ್ಕ್ ಆಗುತ್ತೆ, ರಿಸಲ್ಟ್ಸ್ ಕೊಡುತ್ತೆ ಅಂತ ಅರ್ಥ. ಸೊ ಅದಕ್ಕೇನೆ ರಿಕ್ವೆಸ್ಟ್, ಎಲ್ಲರೂ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಇದನ್ನ. ಎವ್ರಿ ಹುಣ್ಣಿಮೆ, ಎವ್ರಿ ಅಮಾವಾಸ್ಯೆಗೆ ಕಂಪಲ್ಸರಿ ಅಟೆಂಡ್ ಮಾಡಿ. ಮತ್ತೆ ಇದು ಫ್ರೀ ಕ್ಲಾಸ್ ಇರೋದ್ರಿಂದ ನಿಮ್ಮ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರಿಗೂ ಹಂಚಿ, ಶೇರ್ ಮಾಡಿ, ಅವ್ರಿಗೂ ಇನ್ವೈಟ್ ಮಾಡಿ, ಅವರು ಅಟೆಂಡ್ ಮಾಡೋ ಥರ ಮಾಡಿಸಿ. ಡನ್? ಸೊ ದಟ್ ನಿಮ್ಗೂ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ, ನಿಮ್ಗೂ ಒಂದು ಪುಣ್ಯದ ಕೆಲಸ ಫಲ ಸಿಗುತ್ತೆ. ಸರಿನಾ? ಮಾಡ್ತೀರಾ? ಎಸ್, ಡನ್. ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಎಲ್ಲರೂ ರೆಡಿ ಮಾಡ್ಕೊಂಡ್ರ? ಏನೇನು ಐಟಮ್ಸ್ ಬೇಕು, ವಸ್ತುಗಳು ಏನೇನು ಬೇಕು, ಪ್ರಿಪರೇಷನ್ ಅಂತ ಹೇಳಿದ್ದೆ. ಇಫ್ ಯು ಆರ್ ರೆಡಿ, ಆರ್ ಅಂತ ಟೈಪ್ ಮಾಡಿ.
ರೆಡಿ ಮಾಡ್ಕೊಂಡಿದ್ರೆ ಆರ್ ಅಂತ ಟೈಪ್ ಮಾಡಿ. ಮಾಡಿ ಬೇರೆಯವ್ರ ಪರವಾಗೂ ಮಾಡ್ಬೋದು, ಪ್ರಾಕ್ಸಿ ಮಾಡ್ಬೋದು. ರೆಡಿ ಆರ್ 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 ನೋಡಿ, ಆದಷ್ಟು ಲೈವ್ ಅಲ್ಲಿ ಮಾಡಿ. ಒಂದು ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ, ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಟ್ಸ್ ಆಲ್ ಎನರ್ಜಿ. ಎನರ್ಜಿ ಅಂದ್ರೆ ಏನು? ನನ್ನನ್ನು ನೋಡ್ತಾ ನೀವು ಕ್ಯಾಮ್ರಾ ಆನ್ ಮಾಡ್ತಾ ನಾನು ನಿಮ್ಮನ್ನು ನೋಡ್ತಾ ಎನರ್ಜಿ ಟ್ರಾನ್ಸ್ಫರ್ಮ್ ಆಗುತ್ತೆ. ಸೊ ದಟ್ ಈಸ್ ವೈ ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಧ್ಯಾನ ಮಾಡಬೇಕಾದ್ರೂ ಅಷ್ಟೇ ಕ್ಯಾಮ್ರಾ ಆನ್ ಮಾಡ್ತಾ ಧ್ಯಾನ ಮಾಡಿ. ಸರಿನಾ? ಸೊ ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಬೇಲೀಫ್ ನ ತಗೊಳ್ಳಿ. 5 ಬೇಲೀಫ್ ಬೇಕು. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತಗೊಳ್ತೀರಾ. ಏನ್ ಬರಿಬೇಕು? ಓಕೆ ನೋಡಿ, ಬೇಲೀಫ್ ಅಲ್ಲಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಬರುತ್ತೆ. ಬ್ಯಾಕ್ ಸೈಡ್ ಬರಿಬೇಡಿ, ಫ್ರಂಟ್ ಸೈಡ್ ಬರಿಬೇಕು. ಮುಂದೆಗಡೆ ಫ್ರಂಟ್ ಸೈಡ್. ಸರಿನಾ? ನೈಸ್ ಆಗಿರುತ್ತಲ್ಲ ಎಲೆ ಮುಂಭಾಗ, ಅಲ್ಲಿ ಬರಿಬೇಕಾಗಿರೋದು. ಏನ್ ಬರಿಬೇಕು? ಸೊ ಎಲೆನಲ್ಲಿ ಬರೀಲಿಕ್ಕೆ ಜಾಗ ಇರೋದಿಲ್ಲ. ಈ ಎಲೆ ಬಂದ್ಬಿಟ್ಟು ತುಂಬಾ ಪವರ್ಫುಲ್. ನಾವ್ ಅನ್ಕೊಳ್ತೀವಿ ಬರೀ ಬಿರಿಯಾನಿಗೆ ಪಲಾವ್ಗೆ ಹಾಕ್ತೀವಿ ಅಂತ ಹೇಳಿ. ನೋ, ಇದರಲ್ಲಿ ಒಂದು ಸ್ಪಿರಿಚುವಲ್ ಎನರ್ಜಿ ಇದೆ. ಈ ಒಂದು ಬೇಲೀಫ್ ಅಲ್ಲಿ ಇದೆ ಆಧ್ಯಾತ್ಮಿಕ ಶಕ್ತಿ ಅಂಡ್ ಆಸ್ಪಿಷಿಯಸ್ ಎನರ್ಜಿ ಇದೆ. ಇದರಲ್ಲಿ ಅದ್ಭುತವಾದ ಒಂದು ರಿಸಲ್ಟ್ಸ್ ನ ಕೊಡುತ್ತೆ ಈ ಬೇಲೀಫ್. ಸೊ ಇದನ್ನ ಸಾಕಷ್ಟು ನಮ್ಮ ಆಕಲ್ಟ್ ಸೈನ್ಸ್ಗೆ ಬಳಸತಕ್ಕಂಥ ವಸ್ತು ಇದು. ಸೊ ಈ ಬೇಲೀಫ್ ನ ನಾವೇನ್ ಮಾಡ್ತೀವಿ ಇವತ್ತು ನಮ್ಮ ರಿಚುವಲ್ಗೆ ಬಳಸ್ತೀವಿ. ಯಾವ ತರ? ಈ ಬೇಲೀಫ್ ಅಲ್ಲಿ ನಿಮ್ಮ ವಿಶ್ನ ಬರೀತೀರಾ. ಯಾವ ತರ ಬರೀತೀರಾ ವಿಶ್ನ? ಆಗ್ಬೇಕು, ಮಾಡ್ಬೇಕು, ಸಿಗಬೇಕು, ಈ ತರ ಬರೆಯೋದಲ್ಲ. ಸರಿನಾ? ಇದ್ರಲ್ಲಿ ಜಾಗನೂ ಇರಲ್ಲ ಅಷ್ಟು ಬರೀಲಿಕ್ಕೆ. ಸೊ ಎನಿಥಿಂಗ್, ನಿಮ್ಮ ವಿಶ್ ಏನೇ ಇರ್ಬೋದು, ಅದನ್ನ 3 ಅಕ್ಷರದಲ್ಲಿ ಅಥವಾ 4 ಪದಗಳಲ್ಲಿ, 3 ಅಥವಾ 4 ಪದಗಳಲ್ಲಿ ಬರೀತೀರಾ ಅಷ್ಟೇನೆ. ಫಾರ್ ಎಕ್ಸಾಂಪಲ್ ಮನಿ. ಐ ರಿಸೀವ್ಡ್ 5 lakh rupees. ದಟ್ಸ್ ಇಟ್. ಇಷ್ಟೇ ಬರೀತೀರಾ. ಐ ರಿಸೀವ್ಡ್ 5 lakh rupees. ಈಗ ನಿಮ್ಗೆ 5 lakh ಬರ್ಬೇಕು ಅನ್ಕೊಳ್ಳಿ. ಐ ರಿಸೀವ್ಡ್ 5 lakh rupees. ಐ ಗಾಟ್ ಪ್ರಮೋಷನ್. ಈಗ ಯಾರಿಗೋ ಪ್ರಮೋಷನ್ ಸಿಗ್ಬೇಕು. ಐ ಗಾಟ್ ಪ್ರಮೋಷನ್. ಈಗ ಯಾರೋ ಬೈಕ್ ತಗೋಬೇಕು, ಕಾರ್ ತಗೋಬೇಕು. ಐ ಬಾಟ್ ನ್ಯೂ ಕಾರ್ ಆರ್ ಸ್ವಿಫ್ಟ್, ವಾಟ್ ಎವರ್ ಹೆಸರು ಬೇಕಾದ್ರೂ ಬರೀಬಹುದು. ಆರ್ ರಿಲೇಶನ್ಶಿಪ್, ಯಾವ್ಯಾವ್ದ್ರ ಬಗ್ಗೆ ಬರೀಬಹುದು? ಎನಿಥಿಂಗ್. ನಿಮ್ಮ ಪರ್ಸನಾಲಿಟಿ ಬಗ್ಗೆ ಬರೀಬಹುದು, ನಿಮ್ಮ ಆರೋಗ್ಯದ ಬಗ್ಗೆ ಬರೀಬಹುದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಬರೀಬಹುದು, ನಿಮ್ಮ ಕರಿಯರ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಬರೀಬಹುದು, ನಿಮ್ಮ ಫೈನಾನ್ಸ್, ದುಡ್ಡಿನ ಹಣಕಾಸಿನ ವಿಚಾರವಾಗಿ ಬರೀಬಹುದು. ಆರ್ ಎನಿಥಿಂಗ್ ಯು ವಾಂಟ್ ಟು ಅಚೀವ್, ಏನಾದ್ರೂ ಪಡ್ಕೋಬೇಕು, ಬೈ ಮಾಡ್ಬೇಕಂದ್ರೆ ಅದ್ರ ಬಗ್ಗೆನೂ ಬರೀಬಹುದು. ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಅಂತ ಕೂಡ ಬರೀಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಪ್ರಾಬ್ಲಮ್, ಕೋರ್ಟ್ ಪ್ರಾಬ್ಲಮ್ ರಿಸಾಲ್ವ್ಡ್, ಥ್ಯಾಂಕ್ ಯು, ಈ ರೀತಿಯಾಗಿ ಕೂಡ ಬರೀಬಹುದು. ಕ್ಲಿಯರ್? ಮಕ್ಕಳಿಗೆ ಏನಂತ ಬರೀತೀರಾ? ಮೈ ಸನ್, ಮೈ ಡಾಟರ್ ಗಾಟ್ ಹೈ ಮಾರ್ಕ್ಸ್ ಅಥವಾ ಹೈ ರ್ಯಾಂಕ್ ಆರ್ 90%, 95%, ಈ ರೀತಿಯಾಗಿ ಏನಾದರೂ ಬರೀಬಹುದು. ಸರಿನಾ? ಸೊ ಈ ರೀತಿಯಾಗಿ 3 ಪದ ಅಥವಾ 4 ಪದಗಳಲ್ಲಿ ನಿಮ್ಮ ವಿಶಸ್ನ ಈ ಒಂದು ಬೇಲೀಫ್ ಮೇಲೆ ಬರೆಯುವಂಥದ್ದು. ಸರಿನಾ? ಸೊ ಪ್ರತಿಯೊಬ್ರು ಗೆಟ್ ರೆಡಿ. ಹಾಗೆ ಈ ಹುಣ್ಣಿಮೆ ರಿಚುವಲ್ ಅಲ್ಲಿ ನಿಮ್ಮ ಒಂದು ಕ್ರಿಸ್ಟಲ್ಸ್, ಯಂತ್ರಗಳು, ಇದನ್ನೆಲ್ಲ ಕ್ಲೆನ್ಸ್ ಮಾಡ್ಕೋಬಹುದು, ರೀಚಾರ್ಜ್ ಮಾಡ್ಕೋಬಹುದು, ಮತ್ತೆ ಒಂದು ಎನರ್ಜಿನ ಪಡ್ಕೋಬಹುದು ಅದರಲ್ಲಿ. ಸರಿನಾ? ಅದು ಕೂಡ ಮಾಡ್ತೀರಂತೆ. ಜೊತೆಗೊಂದು ಕ್ಲೆನ್ಸಿಂಗ್ ಕೂಡ ಮಾಡೋಣ ನಾವು ಇವತ್ತು. ರೆಡಿ? ಸೊ ಆಲ್ ಆಫ್ ಯು ಟೇಕ್ 5 bay leaves. 5 bay leaf ತಗೊಳ್ಳಿ. ಟೇಕ್ ದ ಮಾರ್ಕರ್. ಸೊ ಎಲೆಯನ್ನ ತಗೊಳ್ಳಿ. ಫ್ರಂಟ್ ಸೈಡ್ ಅಲ್ಲಿ ಬರೀರಿ ನಿಮ್ಮ ಒಂದು ವಿಶ್. ಆಲ್ರೆಡಿ ಅದು ಆಗಿದೆ ಅಥವಾ ಆಗ್ತಾ ಇದೆ ಅನ್ನೋ ರೀತಿ ಬರೀತೀರ. ಸೊ ಪ್ರತಿಯೊಬ್ರು ಶುರು ಮಾಡಿ, ಬರೀರಿ ಎಲ್ಲರೂ. ಕನ್ನಡದಲ್ಲಾದ್ರೂ ಬರೀಬಹುದು, ಇಂಗ್ಲಿಷಲ್ಲಾದ್ರೂ ಬರೀಬಹುದು, ಹೇಗಾದ್ರೂ ಸರಿ.
ಬರಿಬೇಕಾದ್ರೆ ವಿತ್ ಲಾಟ್ ಆಫ್ ಲವ್ ಫೀಲಿಂಗ್ ಇಂದ ಬರೀರಿ, ಲಾಟ್ ಆಫ್ ಎನರ್ಜಿಯಿಂದ ಬರೀರಿ, ಖುಷಿ ಖುಷಿಯಾಗಿ ಬರೀರಿ. ಎಸ್, ವೆರಿ ಗುಡ್. ಕ್ಯಾಮ್ರಾ ಆನ್ ಮಾಡಿದಿರಾ? ಮೋಸ್ಟ್ ಆಫ್ ದಮ್ ಕ್ಯಾಮ್ರಾ ಆನ್ ಮಾಡಿದಿರಾ? ಯಾರು ಕ್ಯಾಮ್ರಾ ಆನ್ ಮಾಡಿಲ್ಲ, ಐ ಬಿಲೀವ್ ನೀವು ಬರೀತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಎಸ್, ಈಚ್ ಬೇ ಲೀಫ್ ಅಲ್ಲಿ ಒಂದೊಂದು ಬರೀತೀರಾ. ಒಂದೊಂದು ಬೇ ಲೀಫ್ ಅಲ್ಲಿ ಪಲಾವ್ ಎಲೆಯಲ್ಲಿ ಒಂದೊಂದು ವಿಷ್ನ ಬರೀತೀರಾ. ಡನ್. ಬರೀರಿ ಬರೀರಿ, ಯಾರಿನ ಬರೀತಾ ಇದ್ದೀರಾ ಕಂಪ್ಲೀಟ್ ಮಾಡಿ. ಆದಂತವರು ದೀಪವನ್ನ ಹಚ್ಕೊಳ್ಳಿ, ಕ್ಯಾಂಡಲ್ ಅಥವಾ ದೀಪ ಏನಿದೆ ಹಚ್ಕೊಳ್ಳಿ. ಆದಂತವರು ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. ಡನ್. ಆಲ್ ಆಫ್ ಯು ದೀಪ ಅಥವಾ ನಿಮ್ಮ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಈಗ ನೆಕ್ಸ್ಟ್ ಮಾಡೋಣ. ಪ್ರತಿಯೊಂದು ಬೇಲೀಫ್ ನ ಟೇಕ್ ದ ಬೇಲೀಫ್, ಏನ್ ಬರ್ದಿದ್ದೀರಾ ಓದಿ, ಅದನ್ನ ಏನ್ ಬರ್ದಿದ್ದೀರಾ ಓದಿ. ಅಂಡ್ ಎಡಗೈಯಲ್ಲಿ ಹೀಗೆ ಇಟ್ಕೊಳ್ತೀರಾ, ಎಡಗೈಯಲ್ಲಿ ಹೀಗೆ ಇಟ್ಕೊಳ್ತೀರಾ. ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತಾ ಇದಕ್ಕೆ ಎನರ್ಜಿ ಕೊಡ್ತೀರಾ. ಓಕೆ, ಈ ಒಂದು ಬೇಲೀಫ್ ನಿಮ್ಮ ವಿಶ್ಗೆ ಎನರ್ಜಿ ಕೊಡ್ತೀರಾ. ಸೊ ಪ್ರತಿಯೊಬ್ರು ಟೇಕ್ ದ ಬೇಲೀಫ್, ಏನ್ ಬರ್ದಿರ ಓದ್ಕೊಳ್ಳಿ, ಕೈಲಿ ಇಟ್ಕೊಳ್ಳಿ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಕಣ್ಮುಚ್ಕೊಳ್ಳಿ. ಹೇಳ್ಕೊಳ್ಳಿ, ಯೂನಿವರ್ಸ್ಗೆ ಕೃತಜ್ಞತೆ ಸಲ್ಲಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದಿಸ್ ಬ್ಲೆಸ್ಸಿಂಗ್. ಈ ನನ್ನ ವಿಶ್ ತುಂಬಾ ಬೇಗ, ತುಂಬಾ ಈಸಿಯಾಗಿ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ,
ಈ ನಿಮ್ಮ ವಿಶ್ ಈಸಿಯಾಗಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ. ಆ ಖುಷಿನ ಫೀಲ್ ಮಾಡಿ, ಕಣ್ಮುಂದೆ ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ. ಹಸ್ತಗಳ ಮುಖಾಂತರ ನಿಮ್ಮ ವಿಶ್ಗೆ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಹಗ್ ಮಾಡ್ತಾ, ಕಿಸ್ ಮಾಡ್ತಾ, ನಿಮ್ಮ ವಿಶ್ ನಿಮ್ಮ ಬೇಲೀಫ್ಗೆ ಕಿಸ್ ಮಾಡ್ತಾ ಕೀಪ್ ಇಟ್ ಡೌನ್, ಕೆಳಗಡೆ ಇಡಿ. ಹೀಗೆ ಮಿಕ್ಕಿರಂತ ಬೇಲೀಫ್ಸ್ನ ಕೂಡ ಒಂದೊಂದೇ ಚಾರ್ಜ್ ಮಾಡಿ ಎನರ್ಜಿ ಕೊಡಿ ಅದಕ್ಕೆ. ಪ್ರತಿಯೊಬ್ರು ಮಾಡಿ. ಒಂದೊಂದೇ ಬೇಲೀಫ್ ತಗೊಳ್ಳಿ, ಒಂದೊಂದಕ್ಕೂ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ, ಲವ್ ಕೊಡಿ. ಕೀಪ್ ಇಟ್ ಡೌನ್. ಫೀಲ್ ಮಾಡಿ, ನಿಮ್ಮ ಪ್ರತಿಯೊಂದು ವಿಶ್ಗೆ ಎನರ್ಜಿ ಕೊಡ್ತಾ ಫೀಲ್ ಮಾಡಿ. ಎಸ್, ಡನ್. ವಿಚ್ ಹ್ಯಾಂಡ್? ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ, ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡಿ, ಎನರ್ಜಿ ಕೊಡಿ. ಸರಿನಾ? ಈಗ ಟೇಕ್ ದ ಬೌಲ್ ಅಥವಾ ತಟ್ಟೆ ಅಥವಾ ಬೌಲ್ ಏನಿದೆ ತಗೊಳ್ಳಿ, ವಿತ್ ದ ಹೆಲ್ಪ್ ಆಫ್ ಹೋಲ್ಡರ್. ಸರಿನಾ? ವಿತ್ ದ ಹೆಲ್ಪ್ ಆಫ್ ಹೋಲ್ಡರ್. ಸೊ ಏನ್ ಮಾಡ್ತೀರಾ, ಒಂದು ಬೇಲೀಫ್ ತಗೊಳ್ತೀರಾ, ಹೋಲ್ಡ್ ಮಾಡಿ, ಬರ್ನ್ ಮಾಡ್ತೀರಾ. ಸೊ ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳ್ಬೇಕು, ಬೌಲ್ ಒಳಗಡೆನೆ ಬೀಳ್ಬೇಕು. ಆ ರೀತಿಯಾಗಿ ಬರ್ನ್ ಮಾಡಿ. ಎಸ್, ಒಂದೊಂದೇ ಬೇಲೀಫ್ ನ ಬರ್ನ್ ಮಾಡಿ. ನೋಡಿ, ಬೇಲೀಫ್ ಬರ್ನ್ ಮಾಡಿದಾಗ ಏನು ಹೊಗೆ ಬರುತ್ತಲ್ವಾ, ಇಟ್ಸ್ ವೆರಿ ಗುಡ್ ಆಕ್ಚುಲಿ ಫಾರ್ ಹೆಲ್ತ್.
ಡನ್. ಡನ್. ಎಸ್. ಸೊ ಈಗ ಏನು ಬೌಲ್ ಒಳಗಡೆ ಅಥವಾ ತಟ್ಟೆ ಒಳಗಡೆ ಆಶಸ್ ಇದೆ, ಬೂದಿ ಇದೆ, ಇದನ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಹೇಗಪ್ಪ ಅಂದ್ರೆ ಪ್ರತಿಯೊಬ್ರು ರೈಟ್ ನಾವು ಆಚೆ ಹೋಗ್ತೀರಾ ಬಾಲ್ಕನಿಗೆ ಅಥವಾ ಟೆರೆಸ್ಗೆ, ಸರಿನಾ? ಮಳೆ ಬರ್ತಿದ್ರು ಪರವಾಗಿಲ್ಲ. ಸೊ ಹೊರಗಡೆ ಹೋಗ್ತೀರಾ ಬಾಲ್ಕನಿ ಅಥವಾ ಟೆರೆಸ್ ಅಥವಾ ಮನೆಯಿಂದ ಆಚೆ ಹೋಗ್ಬಿಟ್ಟು ಕೈಯಲ್ಲಿ ಹಿಡ್ಕೊಳ್ಳಿ ತಟ್ಟೆನ ಅಥವಾ ಬೌಲನ್ನ, ಯೂನಿವರ್ಸ್ಗೆ ತೋರಿಸ್ತಾ ಕೃತಜ್ಞತೆನ ಸಲ್ಲಿಸಿ, ಥ್ಯಾಂಕ್ ಯು ಯೂನಿವರ್ಸ್, ಇದೆಲ್ಲ ನನಗೆ ಈಸಿಯಾಗಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ ಅಂತ ಹೇಳಿ ಹೇಳ್ತಾ ಬ್ಲೋ ಮಾಡ್ತೀರಾ. ಈ ಬೂದಿಯನ್ನೆಲ್ಲ ಯೂನಿವರ್ಸ್ಗೆ ತಲುಪೋ ಥರ ಬ್ಲೋ ಮಾಡಿ ಆ್ಯಂಡ್ 30 ಸೆಕೆಂಡ್ ಅಲ್ಲೇ ನಿಂತ್ಕೊಳ್ಳಿ, ಧ್ಯಾನ ಮಾಡಿ, ವಿಜುವಲೈಸ್ ಮಾಡಿ, ಇದೆಲ್ಲ ಅಚೀವ್ ಆಗಿದೆ ಅನ್ನೋ ರೀತಿ ಮ್ಯಾನಿಫೆಸ್ಟ್ ಮಾಡ್ತಾ 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ವಾಪಸ್ ಬನ್ನಿ. ಓಕೆ, ಪ್ರತಿಯೊಬ್ರು ರೈಟ್ ನಾವು ಎಲ್ಲರೂ ಹೋಗ್ತೀರಾ, ಮಾಡಿಬಿಟ್ಟು ವಾಪಸ್ ಬರ್ತೀರಾ. ಸೊ ನಾನು ಮಾಡಿ ಬರ್ತೀನಿ. ಸೊ ಡೂ ಇಟ್. ಎಸ್, ಡನ್. ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ, ವಾಪಸ್ ಬಂದಿದ್ದೀರಾ ಅಂತ ಹೇಳಿ. ಬಟ್ ಕ್ಯಾಮ್ರಾ ಆಫ್ ಆಗಿರೋರು ಲೆಟ್ ಮಿ ನೋ. ಐ ಡೋಂಟ್ ನೋ ವಾಪಸ್ ಬಂದ್ರಾ ಬಂದಿಲ್ವಾ ಇನ್ನ ಅಂತ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಡನ್ ಅಂತ. ಎಸ್, ಡನ್. ಸೊ ಈಗ ನಾವೊಂದು ಅದ್ಭುತವಾದ ಹೀಲಿಂಗ್ ಕ್ಲೆನ್ಸಿಂಗ್ ಪ್ರೊಸೆಸ್ ಹಾಗೆ ಧ್ಯಾನವನ್ನ ಮಾಡೋಣ. ಸೊ ಬಿಫೋರ್ ದಟ್ ಪ್ರತಿಯೊಬ್ರು ಯಾರ್ಯಾರ ಹತ್ರ ಸ್ಫಟಿಕ, ಕ್ರಿಸ್ಟಲ್ಸ್ ಆರ್ ಅಮೆಥಿಸ್ಟ್ ಅಥವಾ ಯಂತ್ರಗಳಿದೆ ಅದನ್ನ ಕೂಡ ಕೈಲಿ ಇಟ್ಕೊಂಡು ಚಾರ್ಜ್ ಮಾಡಿ ಎನರ್ಜಿ ಕೊಡಿ, ನಿಮ್ಮ ವಿಶಸ್ನ ಹೇಳ್ಕೊಳ್ಳಿ ಅದಕ್ಕೆ, ಸರಿನಾ?
ಸೊ ಜೊತೆಗೆ ವಿಲ್ ಡು ಬ್ಯೂಟಿಫುಲ್ ಕ್ಯಾಂಡಲ್ ಹಾಗೆ ಇರಲಿ, ದೀಪ ಅಥವಾ ಕ್ಯಾಂಡಲ್ ಹಚ್ಚಿದಿರಲ್ವಾ ಹಾಗೆ ಇರಲಿ. ಸೊ ಕ್ಯಾಂಡಲ್ ಜೊತೆಗೆ ಧ್ಯಾನ ಮಾಡೋಣ, ದೀಪದ ಜೊತೆಗೆ ಧ್ಯಾನ ಮಾಡೋಣ. ಓಕೆ, ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ನೋಡಿ ಮ್ಯೂಸಿಕ್ ಓಕೆನಾ? ಮ್ಯೂಸಿಕ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ನನ್ನ ವಾಯ್ಸ್ ಜೋರಾಗಿದೆಯಾ? ಮ್ಯೂಸಿಕ್ ಇನ ಪರ್ಫೆಕ್ಟ್? ಓಕೆ, ಸೊ ಹಾಗಿದ್ರೆ ಶುರು ಮಾಡೋಣ. ಪ್ರತಿಯೊಬ್ರು ನಾಟ್ ಹಿಯರಿಂಗ್ ಇಯರ್ಫೋನ್ ಹಾಕೋಬೇಕು, ಬ್ಲೂಟೂತ್ ಇಯರ್ಫೋನ್ ಹಾಕೊಳ್ಳಿ, ಅವಾಗ ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸರಿನಾ? ಒಬ್ಬರೇ ಅಟೆಂಡ್ ಮಾಡ್ತಿದ್ರೆ ಬ್ಲೂಟೂತ್ ಇಯರ್ಫೋನ್ ಹಾಕೊಳ್ಳಿ. ಫ್ಯಾಮಿಲಿಯಲ್ಲಿ ಅಟೆಂಡ್ ಮಾಡ್ತಿದ್ರೆ ಕಷ್ಟ, ಸೊ ಹಾಗೆ ಅಟೆಂಡ್ ಮಾಡಿ. ಮ್ಯೂಸಿಕ್ ಹಾಕಿಲ್ಲ, ಇನ್ನ ಚೆಕ್ ಮಾಡಿದ್ದಷ್ಟೇ. ಸರಿನಾ? ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಹಸ್ತದಲ್ಲಿ ಜ್ಞಾನ ಮುದ್ರೆ, ಎರಡೂ ಹಸ್ತವನ್ನ ಮಂಡಿಯ ಮೇಲೆ ಇಟ್ಕೊಳ್ತಾ ಸಿಟ್ ಸ್ಟ್ರೈಟ್. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಈಗ ಒಂದು ಅದ್ಭುತವಾದ ಕ್ಲೆನ್ಸಿಂಗ್ ಪ್ರೋಸೆಸ್ನ ಮಾಡೋಣ, ಹಾಗೆ ಧ್ಯಾನವನ್ನ ಮಾಡೋಣ. ಜಸ್ಟ್ ನನ್ನ ವಾಯ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಕ್ಲೋಸ್ ಯುವರ್ ಐಸ್. ಎಲ್ಲರೂ ಕಣ್ಮುಚ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡಿ. ಹೇಗೆ ಒಂದು ಕೂತು ಧ್ಯಾನವನ್ನ ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಪೊಸಿಷನ್ ಇದ್ದೀರಾ. ವಿಜುವಲೈಸ್ ಮಾಡಿ, ಕಣ್ಮುಂದೆ ಕಲ್ಪನೆ ಮಾಡಿ ನಿಮ್ಮನ್ನ ನೀವು ಒಂದು ಸಮುದ್ರ ತೀರದಲ್ಲೋ, ನದಿ ತೀರದಲ್ಲೋ ಅಥವಾ ಬೆಟ್ಟದ ತುದಿಯಲ್ಲೋ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಹಾಗೆ ಪೂರ್ಣ ಚಂದ್ರನ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ. ಫುಲ್ ಮೂನಲ್ಲಿ ಕೂತು ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ. ಈಗ ಕಣ್ಮುಂದೆ ಕಲ್ಪನೆ ಮಾಡಿ, ಚಂದ್ರನಿಂದ ಒಂದು ಪ್ರಕಾಶಮಾನವಾದ ವಾಯ್ಲೆಟ್ ಕಲರ್, ನೇರಳೆ ಬಣ್ಣದ ಒಂದು ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ಸೀದಾ ನಮ್ಮ ಭೂಮಿಯನ್ನು ತಲುಪ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ಎನರ್ಜಿ ಬಾಲ್ ಸರ್ಕಲ್ ನಮ್ಮ ದೇಶ, ನಮ್ಮ ರಾಜ್ಯ, ನಾವಿರ್ತಕ್ಕಂಥ ಊರು, ಏರಿಯಾ, ನಮ್ಮ ಮನೆಯನ್ನ ಎಂಟರ್
ನೆಗೆಟಿವ್ ಆಲೋಚನೆಗಳೆಲ್ಲ ರಿಮೂವ್ ಮಾಡ್ತಾ ಇದೆ. ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಯಾವುದೇ ಅಡೆತಡೆಗಳನ್ನೆಲ್ಲ ಬಗೆಹರಿಸ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಕ್ಲೆನ್ಸ್ ಮಾಡ್ತಾ ಇದೆ. ದೇಹದ ನೋವು, ಬಾಧೆ, ಕಾಯಿಲೆಗಳನ್ನೆಲ್ಲ ಹೀಲ್ ಮಾಡ್ತಾ ಇದೆ. ಫೀಲ್ ಮಾಡಿ, ನಿಮ್ಮ ಹಸ್ತಗಳ ಮುಖಾಂತರ, ಪಾದದ ಮುಖಾಂತರ ನೆಗೆಟಿವ್ ಎಲ್ಲ ರಿಮೂವ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ನೇರಳೆ ಬಣ್ಣದ ಎನರ್ಜಿ ಬಾಲ್ ಸರ್ಕಲ್ ಇನ್ನ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯನ್ನ ಆವರಿಸ್ತಾ ಇದೆ. ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಕವರ್ ಮಾಡ್ಕೊಳ್ತಾ ಇದೆ. ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ನೆಗೆಟಿವ್ ಇಂದ ಕ್ಲಿಯರ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ಹಾಗೆ ಆ ನೇರಳೆ ಬಣ್ಣದ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಹಾಗೇ ಸಣ್ಣದಾಗ್ತಾ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ. ಹಗುರ ಅನ್ನಿಸ್ತಾ ಇದೆ. ಎಲ್ಲ ಕ್ಲಿಯರ್ ಆಗಿದೆ, ನೆಗೆಟಿವ್ಸ್ ಎಲ್ಲ ಹೋಗಿದೆ ಅನ್ನಿಸ್ತಾ ಇದೆ. ಹಾಗೆ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ಪೂರ್ಣ ಚಂದ್ರನಿಂದ ಒಂದು ಪ್ರಕಾಶಮಾನವಾದ ಗೋಲ್ಡನ್ ಕಲರ್, ಯೆಲ್ಲೋ ಕಲರ್ನ ಒಂದು ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಹೊರಟು ಬರ್ತಾ ಇದೆ. ನಮ್ಮ ಭೂಮಿಯನ್ನು ತಲುಪ್ತಾ ಇದೆ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು, ನೀವಿರ್ತಕ್ಕಂಥ ಏರಿಯಾ, ನಿಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ನಿಮ್ಮ ಸುತ್ತ ಆವರಿಸ್ಕೊಳ್ತಾ ಇದೆ. ಆ ಎನರ್ಜಿ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಸಂಪೂರ್ಣವಾಗಿ ರೀಚಾರ್ಜ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ಫೀಲ್ ಮಾಡಿ, ನಿಮ್ಮ ದೇಹವನ್ನ, ಆರೋಗ್ಯವನ್ನ ಸಂಪೂರ್ಣವಾಗಿ ಪಾಸಿಟಿವ್ ಇಂದ ತುಂಬ್ತಾ ಇದೆ. ನಿಮ್ಮ ಆಲೋಚನೆಗಳನ್ನ ಸಂಪೂರ್ಣವಾಗಿ ಪಾಸಿಟಿವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದೆ. ನಿಮ್ಮ ನಂಬಿಕೆಗಳು, ನಿಮ್ಮ ಭಾವನೆಗಳು, ನಿಮ್ಮ ಲೈಫನ್ನ ಪಾಸಿಟಿವ್ ಇಂದ ಎನರ್ಜೈಸ್ ಮಾಡ್ತಾ ಇದೆ, ಚೇತನನ ತುಂಬ್ತಾ ಇದೆ. ಫೀಲ್ ಮಾಡಿ, ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಹಾಗೇ ದೊಡ್ಡದಾಗ್ತಾ ನಿಮ್ಮ ಮನೆಯವರು, ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕವರ್ ಮಾಡಿ ಅವ್ರನ್ನೂ ಕೂಡ ಸಂಪೂರ್ಣವಾಗಿ ಚಾರ್ಜ್ ಮಾಡ್ತಾ ಇದೆ. ನಿಮ್ಮ ಮನೆಯ ಮೂಲೆ ಮೂಲೆಯನ್ನು ಸಂಪೂರ್ಣವಾಗಿ ಎನರ್ಜೈಸ್ ಮಾಡ್ತಾ ಇದೆ, ಪಾಸಿಟಿವ್ ಇಂದ ತುಂಬ್ತಾ ಇದೆ. ಫೀಲ್ ಮಾಡಿ, ಹಾಗೆ ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಹಾಗೆ ಲೈಟ್ ಆಗಿ ಸಣ್ಣ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಹಾಗೆ ಕಣ್ಮುಚ್ಕೊಂಡು ನಿಮ್ಮ ಹಸ್ತದಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ಳಿ. ನೀರ್ ಗ್ಲಾಸ್ ಅಥವಾ ನೀರ್ ಬಾಟಲ್ ಕೈಯಲ್ಲಿ ಹಾಗೆ ಎರಡೂ ಹಸ್ತಗಳಿಂದ ಇಟ್ಕೊಳ್ತಾ ಕಣ್ಮುಚ್ಕೊಂಡೇನೆ ಪವರ್ಫುಲ್ ಧ್ಯಾನವನ್ನ ಮಾಡೋಣ. ನಿಮ್ಮ ವಿಷಸ್ ಎಲ್ಲ ಹೇಳ್ಕೊಳ್ತಾ
ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व. जय जय करुणाब्धे श्री महादेव शम्भो. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व. जय जय करुणाब्धे श्री महादेव शम्भो. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व. जय जय करुणाब्धे श्री महादेव
शं महादेव ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ, ಥ್ಯಾಂಕ್ ಯು ಹೇಳಿ. ರೀಚಾರ್ಜ್ ಮಾಡ್ತಾ ಕೀಪ್ ದ ಬಾಟಲ್. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಹುಣ್ಣಿಮೆಯ ಚಂದ್ರನ ಶಕ್ತಿಯ ಜೊತೆ ಕನೆಕ್ಟ್ ಆಗ್ತಾ ಹಸ್ತಗಳ ಮುಖಾಂತರ ಹೈ ಎನರ್ಜಿನ ಪಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಕೃತಜ್ಞತೆನ ಸಲ್ಲಿಸಿ. ನನ್ನ ವಿಶಸ್ ಎಲ್ಲ ಈಸಿಯಾಗಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ. Thank you, thank you, thank you so much. Thank you, universe, for all the blessings. ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ನಿಮ್ಮ ಎರಡೂ ಹಸ್ತಗಳಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ನ ಫೀಲ್ ಮಾಡಿ. ನಿಮ್ಮ ಹಸ್ತಗಳಲ್ಲಿ ಒಂದು ಹೆವಿನೆಸ್ನ ಫೀಲ್ ಮಾಡಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ನಮ್ಮ ಸೆಷನ್ ಅಲ್ಲಿರೋ ಪ್ರತಿಯೊಬ್ಬೊಬ್ಬರಿಗೂ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ಅವರ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತಗಳನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡೂ ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ನಮ್ಮ ರಿಚುವಲ್ಗೆ, ಕಮ್ಯುನಿಟಿಗೆ ಕೃತಜ್ಞತೆ ಸಲ್ಲಿಸ್ತಾ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ. ಸೊ ಇನ್ನೊಂದು ಮಾಡ್ಬೇಕು ನೀವು, ಆಫ್ಟರ್ ದ ಸೆಷನ್ ಇನ್ನೊಂದ್ಸರಿ ನೀರನ್ನ ತುಂಬಿಸಿ ಬಾಟಲ್ ಅಲ್ಲಿ, ಗ್ಲಾಸ್ ಅಲ್ಲಿ, ಚಂಬಲ್ಲಿ, ಹೇಗಾದ್ರೂ ಸರಿ. ಪ್ಲಾಸ್ಟಿಕ್ ಬೇಡ, ನೋ ಪ್ಲಾಸ್ಟಿಕ್. ಓಕೆ, ಎನಿಥಿಂಗ್ ಇಸ್ ಓಕೆ, ಪ್ಲಾಸ್ಟಿಕ್ ಅಂತೂ ಬೇಡ, ಸರಿನಾ? ಸೊ ವಾಟರ್ ಬಾಟಲ್ ನ ತುಂಬಿಸಿ ಕೈಯಲ್ಲಿ ಇಟ್ಕೊಂಡು ಚಾರ್ಜ್ ಮಾಡಿ ನಿಮ್ಮ ವಿಶಸ್ ಎನರ್ಜಿ ಎಲ್ಲ ಕೊಡಿ. ಆಮೇಲೆ ಈ ಬಾಟಲ್ನ ರಾತ್ರಿ ಪೂರ್ತಿ ಇವತ್ತು ಹೊರಗಡೆ ಇಡ್ತೀರ. ಓಕೆ, ಮನೆಯಿಂದ ಆಚೆ, ಗ್ರಿಲ್ ಹತ್ರ, ಕಿಟಕಿ ಹತ್ರ, ಟೆರೆಸ್ ಅಲ್ಲಿ, ಎಲ್ಲಾದ್ರೂ ಆಚೆ. ಸೋದ ಚಂದ್ರನ, ಪೂರ್ಣ ಚಂದ್ರನ ಬೆಳಕು ಈ ಒಂದು ನೀರಿಗೆ ಚಾರ್ಜ್ ಮಾಡ್ತಾ ಎನರ್ಜಿ ಕೊಡ್ತಾ ನಿಮ್ಮ ವಿಶಸ್ ಎಲ್ಲ ಇನ್ನ ರೀಚಾರ್ಜ್ ಆಗಿರುತ್ತೆ. ಬೆಳಗ್ಗೆನೆ ಎದ್ದ ತಕ್ಷಣ ಈ ಬಾಟಲ್ನ ತಗೊಂಡು ಸಂಪೂರ್ಣವಾಗಿ ನೀರನ್ನ ಕುಡಿತೀರ ನೀವು. ಸೊ ದಟ್ ನಿಮ್ಮ ವಿಶಸ್ ಎಲ್ಲ ಚಾರ್ಜ್ ಆಗಿರುತ್ತೆ. ಫುಲ್ ಮೂನ್ ಒಳಗಡೆ ಅದನ್ನ ಕುಡ್ದಂಗೆ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಲಿಕ್ಕೆ, ಅಚೀವ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಡನ್ ಮಾಡ್ತೀರಾ? ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೇಗೆ ಅನಿಸ್ತಾ ಇದೆ? ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ.
How is your experience? ಎನರ್ಜಿ ಬಂದಂಗ ಆಗುತ್ತೆ ಮೈಯಲ್ಲಿ. ಎನರ್ಜಿ ಬಂದಿದೆ ಗುರುಜಿ. Amazing, fantastic. ಗುರುಜಿ. Much. ಧನ್ಯವಾದ ಸಂತೋಷವಾಯಿತು ಗುರುಜಿ. ಬಾಟಲ್ ಕ್ಯಾಪ್ ಓಪನ್ ಮಾಡ್ಬೇಕಾ ಸರ್? ಇಲ್ಲ ಇಲ್ಲ, ಬಾಟ್ಲು ಕ್ಲೋಸ್ ಮಾಡಿಡಿ, ನೋ ಪ್ರಾಬ್ಲಮ್. ನೀರ್ ಚಾರ್ಜ್ ಆಗುತ್ತೆ, ಡೋಂಟ್ ವರಿ ಅಬೌಟ್ ದಟ್. Thank you, sir. Thank you, Guruji. Thank you, ಗುರುಗಳೇ. Thank you so much, Guruji. Guruji. Thank you so much. ಗುರುಜಿ. Thank you, sir. Thank you very much. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you, Guruji. Thank you, Guruji. ಧನ್ಯವಾದಗಳು. Thank you so much, Guruji. Thank you, sir. Thank you, Guruji. Thank you so much. Thank you all of you for joining in this powerful full moon ritual. Thank you. ಅಟೆಂಡ್ ಮಾಡಿ ರಿಚುವಲ್ಸ್ ನ ಮಾಡಿದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ನಿಮ್ಮ ವಿಶಸ್ ಎಲ್ಲ ಬೇಗ ಫುಲ್ಫಿಲ್ ಆಗ್ಲಿ, ಅಚೀವ್ ಆಗ್ಲಿ. ಶೇರಿಂಗ್ಸ್ ಮಾಡಿ. ಇನ್ ಕೇಸ್ ನೀವು ಅಟೆಂಡ್ ಮಾಡ್ತಿರ್ತಕ್ಕಂಥ, ನೀವು ಇರ್ತಕ್ಕಂಥ ಗ್ರೂಪ್ ಓಪನ್ ಇದ್ರೆ ಅಲ್ಲಿ ಶೇರಿಂಗ್ಸ್ ಮಾಡಿ. ನಿಮ್ಮ ವಿಶಸ್ ಫುಲ್ಫಿಲ್ ಆದ್ಮೇಲೂ ಶೇರ್ ಮಾಡಿ, ಸರ್ ಇದನ್ನ ಅಚೀವ್ ಮಾಡಿದೆ, ಇದನ್ನ ಪಡ್ಕೊಂಡೆ, ಸಿಕ್ತು, ರಿಸಲ್ಟ್ಸ್ ಬಂತು ಅಂತ ಹೇಳಿ, ಸರಿನಾ? ಸೊ ಇನ್ ಕೇಸ್ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ ಅಂಡ್ ಸರಿನಾ? ಡನ್. ಥ್ಯಾಂಕ್ ಯು ಸೋ ಮಚ್. See you next class, next session. Mostly in a 2 days ಆದ್ಮೇಲೆ ಒಂದು maybe ಒಂದು session ಮಾಡಬಹುದು, so that you can all attend. ಸರಿನಾ? It's a free class. So birthday ಪ್ರಯುಕ್ತ I'm thinking one day ಒಂದು ಸ್ಪೆಷಲ್ ಕ್ಲಾಸ್ ತಗೊಳ್ಳೋಣ, ನಿಮ್ಗೆಲ್ಲರಿಗೂ ಏನಾದ್ರು ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು we'll see. ಸರಿನಾ? ಅನೌನ್ಸ್ ಆಗುತ್ತೆ ಗ್ರೂಪ್ ಅಲ್ಲಿ. ಬಿ ಇನ್ ದ ಗ್ರೂಪ್ ಅಲ್ಲಿ ಇದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಹ್ಯಾಪಿ ನೈಟ್. Thank you, Guruji. Happy night. Thank you so Happy much. night. Thank you, Guruji. Happy night. Thank you so much. Happy night. Thank you very much. Night, Guruಗಳೇ. Happy night. Wonderful, very nice. ರಕ್ಷಾಬಂಧನ ನಿರ್ಧಾರ ಮಾಡ್ತಿರುವಂತ ನಿಮ್ಗೆ ದೇವ್ರು ಚೆನ್ನಾಗಿ ಬಂಧನ ಶುಭಾಶಯಗಳು ಗುರುಜಿ. ರಕ್ಷಾಬಂಧನದ ಶುಭಾಶಯಗಳು ಗುರುಜಿ. Thank you. ರಕ್ಷಾಬಂಧನ ಸರ್. ರಕ್ಷಾಬಂಧನ ಗುರುಜಿ. ಅದು ದೀಪ ಆಫ್ ಮಾಡ್ಬೇಕಾ ಸರ್? ಹಂಗೆ ಕಂಟಿನ್ಯೂ ಆಗಲಿ. ಈಗ ದೀಪ ಆರಿಸಿ, ಈಗ ದೀಪ ಆರಿಸಿ, ಬಾಯಲ್ಲಿ ಆರಿಸ್ಬಿಡಿ, ಕೈಯಲ್ಲಿ ಆರಿಸಿ. ಬರ್ತ್ಡೇ ಗುರುಜಿ ಅಡ್ವಾನ್ಸ್. ಹ್ಯಾಪಿ ರಕ್ಷಾಬಂಧನ ಗುರು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಗುರುಜಿ. ಥ್ಯಾಂಕ್ ಯು ಸೋ ಮಚ್. Advance happy birthday, ಗುರುಜಿ. ಹ್ಯಾಪಿ ಬರ್ಡೇ ಗುರುಜಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಯಾರಾದ್ರೂ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಅಂದ್ರೆ ರಿಪ್ಲೇ ಬರುತ್ತೆ, ಆಫ್ಟರ್ ಹಾಫ್ ಅನ್ ಅವರ್ ರಿಪ್ಲೇ ಬರುತ್ತೆ. ಯೂಟ್ಯೂಬ್ ಅಲ್ಲಿ ನೋಡಿ ಕಂಪ್ಲೀಟ್ ಮಾಡಿ. ರಾತ್ರಿ ಆದ್ರೂ ಸರಿ, ಬೆಳಗ್ಗೆ ಆದ್ರೂ ಸರಿ, ಒಂದು ದಿನದಲ್ಲಿ 24 hours ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಲಿ. ಬ್ಲೆಸ್ಸಿಂಗ್ಸ್ ನನ್ನ ಕಡೆಯಿಂದ, ಕಮ್ಯುನಿಟಿ ಕಡೆಯಿಂದ, ಎಲ್ಲರ ಕಡೆಯಿಂದ. ಥ್ಯಾಂಕ್ ಯು. ಹ್ಯಾಪಿ ನೈಟ್. Thank you so much. ಥ್ಯಾಂಕ್ ಯು ಸರ್. ಹ್ಯಾಪಿ ನೈಟ್ ಸರ್. Thank you, ಗುರುಜಿ. Happy night. ಶುಭರಾತ್ರಿ ಗುರುಗಳೇ.